ಚೆಲುರಾಜು. ಆ ಗ್ರಾಮದಲ್ಲಿ ಕಳೆದ ಸುಮಾರು ವರ್ಷಗಳಿಂದ ಸ್ವಂತ ಅಣ್ಣ ಈರಾಬೋವಿ ಅಂತ ಅವ್ರ ಹತ್ರ ಶೂಟಿ ಕೆಲಸ ಮಾಡ್ಕೊಂಡು ಸ್ವಂತ ತಂಗಿ ಮತ್ತೆ ಕುಟುಂಬ ವರ್ಗ ಜೀವನ ಮಾಡ್ತಾ ಇದ್ದಾರೆ. ಜೀವನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ವಂತ ಅಣ್ಣ ಅವನ ಮೋಜು ಮಸ್ತಿಗಾಗಿ ಅವನು ಸ್ಪೀಡ್ ದಂಧೆ ನಡೆಸ್ಕೊಂಡು ಅವನು ಚೈಲ್ಡ್ ಮ್ಯಾರೇಜ್ ಅಲ್ಲಿ ಕೂಡ ಭಾಗಿಯಾಗಿ ಈಗಾಗಲೇ ಮೊಕದ್ದಮೆ ಕೂಡ ದಾಖಲಾಗಿದೆ ಆತನ ಮೇಲೆ. ಅವನು ಸ್ಪೀಡ್ ದಂಧೆ ಮಾಡ್ತಾ ಇದ್ರು ಕೂಡ ಅದು ಸಿಡಿ ಮತ್ತೆ ಚೈಲ್ಡ್ ಮ್ಯಾರೇಜ್ ಮಾಡಿರ್ತಕ್ಕಂಥ FIR ಪ್ರತಿ ಮತ್ತೆ ಇವ್ರ ಮೇಲೆ ಆಗಿರ್ತಕ್ಕಂಥ ಹಲ್ಲೆ ಇಷ್ಟನ್ನು ಸೇರಿಸಿ ಆಗ ಗಣಸಿ PSI ಕಾವೇರಿ ಅವರಿಗೆ ದೂರ ಕೊಡಕ್ ಹೋದ್ರೆ ಅವರು ಅಲ್ಲೇ GSC ಮಾಡಿ ವಾಪಸ್ ಕಳಿಸ್ಕೊಟ್ಟಂತ ಸಂದರ್ಭದಲ್ಲಿ ಮತ್ತೆ ಅವ್ರ ಆರೋಪಿಗಳನ್ನ ಯಾರು ಕೂಡ ತಂದು ವಿಚಾರಣೆ ಮಾಡಲ್ಲ. ಇದಕ್ಕೆ ಸಂಬಂಧ ಬಂದು ಏನು ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಉಪ ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರ ನೀಡ್ತಾರೆ. ದೂರ ನೀಡಿದಂತ ಸಂದರ್ಭದಲ್ಲಿ ತಮ್ಮಯ್ಯನವರು ದೂರನ್ನ ನೋಡಿ ಸಿಡಿಯನ್ನ ಕೂಡ ನೋಡಿ ಇದು ಕಾಗ್ನಿಸಬಲ್ ಇದೆ, ಕೂಡಲೇ ಅವನ ಮೇಲೆ ಮೊಕದ್ದಮೆ ದಾಖಲು ಮಾಡಿ ಅವನ್ನ ಅರೆಸ್ಟ್ ಮಾಡಿ ಅಂತ ಗಣಸಿ PSI ಕಾವ್ಯಾರವ್ರಿಗೆ ಫೋನ್ ಮಾಡಿ ಹೇಳಿದ್ರು ಕೂಡ ನೀವು ನಮ್ಮನ್ನು ಬಿಟ್ಟು ಮೇಲಧಿಕಾರಿಗಳ ಹತ್ರ ಹೋಗಿದ್ರಿ ಅಂತ ಈ ಹೆಣ್ಣು ಮಕ್ಕಳ ಮೇಲೆ ಧಮಕಿ ಹಾಕಿ ಅವರು ಆರೋಪಿಗಳನ್ನ ಕೂಡ ಅರೆಸ್ಟ್ ಮಾಡ್ತಾರೆ. ಏನು 54/2024 ಇದು ಒಂದು ದೂರನ್ನ ದಾಖಲು ಮಾಡ್ತಾರೆ. ಅವನ ಮೇಲೆ 19/2024 ಬಾಣಾವರ PS ನಲ್ಲಿ ಒಂದು ಚೈಲ್ಡ್ ಮ್ಯಾರೇಜ್ ಆಗ್ತದೆ. ಸ್ವಂತ ಅಣ್ಣನ ಮಗಳನ್ನ ಚೈಲ್ಡ್ ಮ್ಯಾರೇಜ್ ಮಾಡ್ತಾನೆ, ಅದು ಕೂಡ ಒಂದು ದೂರ ದಾಖಲೆ. ಆದ್ರೆ ಆರೋಪಿ ಬಂಧನ ಆಗಲ್ಲ. ಜೊತೆಗೆ ಅವನು ಸ್ಪೀಡ್ ದಂಧೆ ಮಾಡ್ತಾನೆ, ಅದು ಕೂಡ ಸಿಡಿನ ನಾವು ಪೊಲೀಸ್ ವರಿಷ್ಠಾಧಿಕಾರಿ ಕೊಟ್ಟಿದ್ದೀವಿ, ಆದ್ರೂ ಕೂಡ ಅವನು ಬಂಧನ ಆಗಲ್ಲ. ಇದ್ರ ನಂತರ ಎರಡನೇ ಬಾರಿಗೆ ದೂರು ಕೊಟ್ಟು ಏನ್ ಮಾಡಕ್ಕಾಯ್ತು ನಮ್ಮ ನಿಟ್ಟಿನಲ್ಲಿ ದೂರು ಕೊಟ್ಟ FIR ಆದ 2 ದಿವಸಕ್ಕೆ ಪುನಃ ಈಕೆ ಮತ್ತೆ ಈಕೆ ಗಂಡನ ಮೇಲೆ ಮತ್ತೆ ಹಲ್ಲೆ ಮಾಡ್ತಾರೆ. ಕೈ ಮತ್ತೆ ಕಾಲು ಫ್ರಾಕ್ಚರ್ ಆಗ ಸುಮಾರು 11 ಗಂಟೆ ರಾತ್ರಿ ಕೈ ಕಾಲು ಫ್ರಾಕ್ಚರ್ ಆಗಿ ಮತ್ತೆ SP ಹತ್ರ ಬರ್ತೀವಿ. SP ಅವರು ಮತ್ತೆ ಯಾಕಮ್ಮ ಅವ್ನ ಅರೆಸ್ಟ್ ಮಾಡಿದ ಇಮ್ಮಿಡಿಯೇಟ್ ಅರೆಸ್ಟ್ ಮಾಡಿ ರೌಡಿ ಶೀಟ್ ಓಪನ್ ಮಾಡಿ ಅವನ್ನ ಇಮ್ಮಿಡಿಯೇಟ್ ಆಗಿ ಈಗಲೇ ಅರೆಸ್ಟ್ ಮಾಡಿ ರೌಡಿ ಶೀಟ್ ಓಪನ್ ಮಾಡಿ ಅಂತ ಕೂಡ ಹೇಳ್ತಾರೆ. SP ಹತ್ರ ಹೋಗಿರಿ ಅಂತ ನಾನು ಕೇಸೇ ಮಾಡಲ್ಲ, ಏನ್ ಮಾಡ್ಕೊತೀವಿ ಮಾಡ್ಕೊ ಹೋಗಿ ಅಂತ ಏನು ಗಣಸಿ PSI ಕಾವ್ಯಾರವರು ಧಮಕಿ ಹಾಕಿ ಈ ಕುಟುಂಬಕ್ಕೆ ರಕ್ಷಣೆ ನೀಡ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಆದ್ರೆ ಡಾಕ್ಟರ್ ಮೆಡಿಕಲ್ ರಿಪೋರ್ಟ್ ಇದೆ. ನಮ್ಮ ನ್ಯಾಯಮೂರ್ತಿಗಳು ಹೇಳ್ತಾರೆ, ಹಾಸನ ನ್ಯಾಯಮೂರ್ತಿಗಳು ಮಹಿಳೆಯರಿಗೆ ನೊಂದವರ ಪರವಾಗಿ ಸಮಾಜ ಧ್ವನಿ ಎತ್ತಬೇಕು ಅಂತ. ಕನಿಷ್ಠ ಪಕ್ಷ 1 ಅಲ್ಲ 3 ಬಾರಿ ಹಲ್ಲೆ ಆಗಿದೆ, ಅವ್ರಿಗೆ ಗ್ರೀವಿಯಸ್ ಇಂಜೂರ್ಡ್ ಆಗಿದೆ. ಅಷ್ಟಾದ್ರೂ ಕೂಡ ಮೊಕದ್ದಮನ ದಾಖಲು ಮಾಡಕ್ಕೆ ಹಿಂದೇಟ್ ಮಾಡ್ತಾರೆ, ಆರೋಪಿನ ಬಂಧಿಸಕ್ಕೆ ಹಿಂದೇಟ್ ಮಾಡ್ತಾರೆ, ಮೇಲಧಿಕಾರಿಗಳ ಆದೇಶವನ್ನ ಪಾಲನೆ ಮಾಡಲ್ಲ ಅಂತಂದ್ರೆ ಇವತ್ತು ಇಲ್ಲಿ ಪೊಲೀಸ್ ಅಂತ ಅಧಿಕಾರಿ ನಮಗೆ ಬೇಕಂತ ಅಂತ. ಹಂಗಾಗಿ ನಾವು ಒಂದು ಒತ್ತಾಯವನ್ನ ಮಾಡ್ತಾ ಇದೀವಿ. ಜೊತೆಗೆ ಅವ್ರು 80,000 ಹಣ ಕೊಡ್ಬೇಕಾದ ಶುದ್ಧಿ ಕೆಲಸ ಮಾಡಿಸ್ಕೊಂಡಿರೋದನ್ನ ಕಾರ್ಮಿಕ ಇಲಾಖೆ ಮತ್ತೆ ಜಿಲ್ಲಾಡಳಿತ ಮತ್ತೆ ಪೊಲೀಸ್ ಇಲಾಖೆ ಆತನ ಮೇಲೆ ಸೂಕ್ತ ಕಾನೂನು ಕ್ರಮ ತಗೋಬೇಕು. ಮತ್ತೆ ಈ ಕಾನೂನು ಕ್ರಮ ತಗೊಳ್ಳೋದ್ರಲ್ಲಿ ವಿಫಲ ಆಗಿರ್ತಕ್ಕಂಥ ಏನ್ ಕಾವ್ಯ ಇದ್ದಾರೆ ಆ ಕಾವ್ಯವನ್ನು ಕೂಡ ದೂರನ್ನು ದಾಖಲು ಮಾಡಿ ಅವ್ರನ್ನ ಅಮಾನತು ಮಾಡ್ಬೇಕಂತ ಈ ಮೂಲಕ ನಾವು ಪತ್ರಿಕೆ ಒತ್ತಾಯ ಮಾಡ್ತೀವಿ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.